ಸ್ನೇಹಿತರೆ, ಅಕ್ಸೆಪ್ಟ್ ದ ಫೀಲಿಂಗ್ಸ್. ಏನೇನು ಫೀಲಿಂಗ್ ಆಗುತ್ತೋ, ಎಮೋಷನ್ಸ್ ಆಗುತ್ತೋ ಎಲ್ಲ ಒಪ್ಕೋಬೇಕು. ಓವರ್ಕಮ್ ಆಗೋಕ್ಕೆ ಒಂದನೇ ಸೂತ್ರ. ಎರಡನೇದು, ಟೇಕ್ ಎ ಬ್ರೇಕ್. ಇವತ್ತು ಎಕ್ಸಾಮಲ್ಲಿ ಸೋತು ಬಂದಿದ್ದೀರಾ, ನಿಮಗೆ ಗೊತ್ತು ಆಗಲ್ಲ, ಇದು PSI ಕ್ಲಿಯರ್ ಆಗಲ್ಲ, UPSC ಪ್ರಿಲಿಮ್ಸ್ ಕ್ಲಿಯರ್ ಆಗಲ್ಲ, KPSC ಪ್ರಿಲಿಮ್ಸ್ ಕ್ಲಿಯರ್ ಆಗಲ್ಲ, ಯಾವುದೋ ಒಂದು ಬಿಸ್ನೆಸ್ಗೆ ಪ್ರಯತ್ನ ಪಟ್ಟಿದ್ದೆ, ಅದು ಸಿಗ್ತಾ ಇಲ್ಲ. ಒಂದು ಬ್ರೇಕ್ ತೊಗೊಳ್ರಿ. ಆರಾಮಾಗಿ ನೀವು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ದಂಗೆ 3 ತಿಂಗಳು, 2 ತಿಂಗಳು, 1 ತಿಂಗಳು, 15 ದಿವಸ ಎಷ್ಟಾದರೂ ತೊಗೋಬೋದು. ನಿಮ್ಮ ಪೇಯ್ನ್ ಬೇಸ್ಡಲ್ಲಿ ಅದು ನಾನು ಹೇಳೋದು. ಅಂದರೆ ಸಣ್ಣ ಈ ಎಕ್ಸಾಮ್ನವ್ರಿಗೆಲ್ಲ 3 ತಿಂಗಳು ಹೇಳ್ತಾ ಇಲ್ಲ. ನೀವೊಂದು 10-15 ಡೇಸಲ್ಲಿ ಬೌನ್ಸ್ ಬ್ಯಾಕ್ ಆಗಬೇಕು. ಬಿಸ್ನೆಸ್ಸಲ್ಲಿ ಒಂದು ದೊಡ್ಡ ಸ್ಟ್ರೋಕ್ ಆಗಿರುತ್ತೆ. ಆ ಬಿಸ್ನೆಸ್ಸಲ್ಲಿ ದೊಡ್ಡ ಸ್ಟ್ರೋಕ್ ಆದಾಗ ಯು ಟೇಕ್ ಬ್ರೇಕ್ 1-2-3 ಮಂತ್. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬಂದಾಗ ಒಂದು 15 ಡೇಸ್. ಇನ್ಯಾವುದೋ ಒಂದು ಡಿಫಿಕಲ್ಟಲ್ಲಿ ಸಿಕ್ಕೊಂಡು ಹೊರಗೆ ಬಂದಿದ್ರೆ 1 ಮಂತ್ ತೊಗೊಳ್ಳಿ ಬ್ರೇಕ್. ಟೇಕ್ ಎ ಬ್ರೇಕ್. ಒಂದು ಬ್ರೇಕ್ ತೊಗೋಬೇಕು. ಇವತ್ತು ಎಕ್ಸಾಮ್ ಬರೆದು ಬಂದ್ರಿ, ಪೇಯ್ನ್ ಆಗಿದೆ, ಮಾರನೇ ದಿವಸ ಬುಕ್ ತೊಗೊಂಡು ಕೂತ್ಕೊಂಡಿರ್ತೀರ, ಇನ್ನೂ ಪೇಯ್ನ್ ಆಗ್ತಿರುತ್ತೆ ನಿಮಗೆ. ಹಾಗಾಗಿ ಟೇಕ್ ಎ ಬಿಗ್ ಬ್ರೇಕ್. ಆ್ಯಂಡ್ ಟೈಮ್ ಹ್ಯಾಸ್ ಹೀಲ್ಸ್ ಎವ್ರಿಥಿಂಗ್. ಸಮಯ ಎಲ್ಲದನ್ನೂ ಗುಣಪಡಿಸುವ ಗುಣ ಹೊಂದಿದೆ. ಈಗ ಕೇರಳದಲ್ಲಿ ದೊಡ್ಡ ಡಿಸಾಸ್ಟರ್ ಆಯಿತು, ಜನ ಅಲ್ಲಿ ಬದುಕು ಕಟ್ಕೋತಾ ಇದ್ದಾರೆ. ಸುನಾಮಿ ಆಯಿತು ತಮಿಳ್ನಾಡಲ್ಲಿ, ಜನ ಬದುಕು ಕಟ್ಕೋತಾ ಇದ್ದಾರೆ. ಎಂತೆಂಥ ಮಾರಣ ಹೋಮ ನಡೆದ ನಂತರವೇ ಜನ ಮತ್ತೆ ಬದುಕು ಕಟ್ಕೋತಾರೆ. ನೀವು ಫೇಲ್ ಆಗಿದೆ ಜಸ್ಟ್ ಇನ್ನು ಸಣ್ಣ ಎಕ್ಸಾಮಲ್ಲಿ, ಅದೇ ನಿಮ್ಮ ಲೈಫನ್ನು ಡೆಸ್ಟ್ರಾಯ್ ಮಾಡೋದಲ್ಲ, ಅದು ಗೊತ್ತಿರಬೇಕು. ಸಮಯಕ್ಕೆ ಎಲ್ಲವನ್ನೂ ಗುಣಪಡಿಸುವ ಗುಣ ಇದೆ ಅನ್ನೋಕ್ಕೆ 12th ಫೇಲ್ ಬಗ್ಗೆ ಭಾಳ ಹೇಳ್ತಾ ಇರ್ತೀರ. 12th ಫೇಲ್ ನೋಡಿ, ಫೇಲ್ ಆದಾಗ ಅಳ್ತಾ ಇದ್ದ, ವೆನ್ UPSC ಕ್ಲಿಯರ್ ಆದಾಗ ಎಷ್ಟು ಸಂತೋಷ ಅದ. ಟೈಮ್ ಎಲ್ಲದಕ್ಕೂ ಹೀಲ್ಸ್ ಮಾಡುತ್ತೆ. ಮತ್ತು ಫೇಲ್ಯೂರ್ ಡಸ್ ನಾಟ್ ಮೀನ್ ದ ಎಂಡ್ ಆಫ್ ಲೈಫ್. ಅದೇ ಜೀವನದ ಕೊನೆ ಅಲ್ಲ. ಫೇಲ್ಯೂರ್ಗಳು ಜೀವನದ ಕೊನೆ ಆಗಿಬಿಟ್ರೆ ನಾನು ಎಷ್ಟೋ ಸರಿ ಹೋಗ್ಬಿಡ್ಬೇಕಿತ್ತು ಇಷ್ಟೊತ್ತಿಗೆ, 1-2 ಸರಿ ಅಲ್ಲ. ಈಗ ನಾನು ಅವಾಗಿವಾಗ ಹೇಳ್ತಾ ಇರ್ತೀನಿ, 15 ಎಕ್ಸಾಮ್ಗಳನ್ನು ಪಾಸ್ ಮಾಡಿದ್ದೀನಿ, 15 ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ ನನ್ನ ಫೈಲಲ್ಲಿ ಅಂತ ಕತೆ ಹೇಳ್ತಾ ಇರ್ತೀನಿ. ಒಬ್ಬೊಬ್ಬ ಮಂಜುನಾಥ್ ಸರ್ ಮಹಾನ್ ಬ್ರಿಲಿಯಂಟ್. ನೋ, ಮಂಜುನಾಥ್ 15 ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ಹತ್ತತ್ರ ಒಂದು 100+ ಎಕ್ಸಾಮ್ಗಳಲ್ಲಿ ಫೇಲ್ಯೂರ್ ಕಂಡಿದ್ದೀನಿ. UPSC ನಿರಂತರ ಅಷ್ಟು ಅಟೆಂಪ್ಟ್ಗಳಲ್ಲಿ ಫೇಲ್ ಆಗಿದ್ದೀನಿ. KPSC KS ಅಷ್ಟು ಅಟೆಂಪ್ಟಲ್ಲಿ ಫೇಲ್. ಅಲ್ಲಿಗೆ ಅಲ್ಲೊಂದು 6, ಇಲ್ಲೊಂದು 6, 12 ಅಟೆಂಪ್ಟ್ ಗಾನ್. ಇನ್ನು KES, PU ಲೆಕ್ಚರರು, ಅದು ಇದು PSI, ಹೆಚ್ಚು ಕಡಿಮೆ ನನ್ನ ಜೀವನದಲ್ಲಿ ಒಂದು 300 ದಿನ ಎಕ್ಸಾಮ್ ಹಾಲಲ್ಲಿ ಕಳೆದ್ಬಿಟ್ಟಿದ್ದೀನಿ ನಾನು, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಹಾಲ್ಗಳಲ್ಲಿ. ಎಷ್ಟು ಫೇಲ್ಯೂರ್ ಸಿಕ್ಕಿರೋದು 15 ಆರ್ಡರ್ ಅಷ್ಟೇ. ಹಾಗಾಗಿ ಅದೇ ಜೀವನದ ಕೊನೆ ಅನ್ಕೋಬಾರ್ದು. ಲರ್ನ್ ಫ್ರಮ್ ದ ಫೇಲ್ಯೂರ್ ಆ್ಯಂಡ್ ಟು ಬಿ ಕನ್ಸ್ಟ್ರಕ್ಟಿವ್. ಫೇಲ್ಯೂರ್ನಿಂದ ಕಲ್ತ್ಕೊಳ್ರಿ. ಸ್ವಲ್ಪ ದಿನ ಆದಮೇಲೆ ಆದರೂ ಏನೇನು ತಪ್ಪು ಮಾಡಿಕೊಂಡೆ ಅಂತ, ಆ ತಪ್ಪನ್ನು ಕರೆಕ್ಟ್ ಮಾಡಿಕೊಂಡು ಕನ್ಸ್ಟ್ರಕ್ಟಿವ್ ಆಗಿ ನೀವು ಮ್ಯಾನೇಜ್ ಮಾಡ್ತಾ ಬಂದರೆ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ. ಇನ್ಸ್ಪಿರೇಷನ್ ಹುಡುಕೊಳ್ಳೇಬೇಕು, ಮೋಟಿವೇಶನ್ಸ್ ಹುಡುಕೊಳ್ಳೇಬೇಕು. ಅಂದರೆ ಒಂದಿಷ್ಟು ಸ್ಪಿರಿಚುಯಾಲಿಟಿ ಒಳ್ಳೊಳ್ಳೆ ಗುರುಗಳು ವಿಡಿಯೋಗಳಿದೆ. ಯೂಟ್ಯೂಬ್ಗೆ ಹೋದರೆ ಎಂತೆಂಥ ಮಹಾನ್ ಬುದ್ಧಿಸಮ್ ಅಂತ ಒಂದು ಚಾನಲ್ ಇದೆ, ಅದ್ಭುತವಾದ ವಿಡಿಯೋಗಳು ಕೊಡ್ತಾರೆ. ಬೇರೆ ಬೇರೆ ಗುರುಗಳಿದ್ದಾರೆ, ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ತೊಗೊಂಡ್ರೆ ಈ ಎಲ್ಲದಕ್ಕೂ ನಾನೇ ಕಾರಣ ಅಂತ ಅಲ್ಲ. ಕರ್ಮಣ್ಯೇ ವಾದಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾರೆ. ನಿನ್ನ ಕೆಲಸ ನೀನು ಮಾಡು, ಫಲ ಕೊಡೋದು ನಂದು, ಅದು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ ಅವರು. ಹಾಗಿದ್ಮೇಲೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ನೀವ್ಯಾಕೆ ಹಗ್ಗ ತೊಗೊಂಡು ಹ್ಯಾಂಗ್ ಮಾಡ್ಕೊಳ್ಳೋದು ಎಲ್ಲಿಗೆ ಹೋಗ್ತೀರಾ? ಒಂದು ಇನ್ಸ್ಪಿರೇಷನ್ ಹುಡ್ಕೊಳ್ರಿ. ಆ ಟೈಮ್ ಒಂದು 10-15 ದಿನ ಹೊರಗೆ ಬಂದುಬಿಟ್ರಿ ಅಂದರೆ ನಿಮ್ಮಂಥ ಪಾಲಿಶ್ಡ್ ಪರ್ಸನ್ ಯಾರೂ ಇರಲ್ಲ. ಡೋಂಟ್ ಗಿವ್ ಅಪ್. ಸೋತು ಬಿಟ್ಟಿದ್ದೀನಿ ಅಂದ್ಕೊಳ್ಳೆ ಇನ್ನು ಮುಂದೆ ಓದಲ್ಲ ಅಂತೆಲ್ಲ ಬುಕ್ ಪ್ಯಾಕ್ ಮಾಡಿ ಮೇಲ್ಗಡೆ ಬಿಸಾಡಿದವ್ರು ಭಾಳ ಜನ ನೋಡಿದ್ದೀನಿ. ಮತ್ತು ಇಷ್ಟು ದಿನ ಮಾಡಿದ್ದೇನು, ಇನ್ನೇನು ಮಾಡ್ತೀರಾ ನೆಕ್ಸ್ಟು? ಇನ್ನೊಂದು ಗುಂಡಿ ತೋಡಕ್ಕೆ ಹೋಗ್ತೀರಾ? ಇಷ್ಟು ದಿನ ಎಜುಕೇಷನ್ ಗುಂಡಿ ತೋಡಿದಿರಿ, ನಾಳೆ ಇನ್ನೊಂದು ಬಿಸ್ನೆಸ್ ಗುಂಡಿ, ನಾಡ್ದ ಇನ್ನೊಂದು ಗುಂಡಿ. ನೀವು 10 ಗುಂಡಿ ತೋಡಿದರೆ 10 ಗುಂಡಿಯಲ್ಲೂ ನೀರು ಬರಲ್ಲ. ಒಂದೇ ಗುಂಡಿನ ಹೆಚ್ಚು ಆಳವಾಗಿ ತೋಡಿದರೆ ಬರುತ್ತೆ. ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಗಿದ್ದೀರಾ, ಅಲ್ಲೇ ಡಿಗ್ ಮಾಡಿರಿ. ಎಜುಕೇಷನಲ್ಲಿ ಫೇಲ್ಯೂರ್ ಆಗಿದ್ದೀರಾ, ಅಲ್ಲೇ ಡಿಗ್ ಮಾಡಿ. ನೀವು ಎಲ್ಲಿ ಫೇಲ್ ಆಗಿದ್ರೆ ಅಲ್ಲೇ ಡಿಗ್ ಮಾಡಬೇಕು, ಆಳಕ್ಕೆ ಹೋಗಬೇಕು. ಡೋಂಟ್ ಗಿವ್ ಅಪ್, ಬಿಟ್ಬಿಡಬಾರ್ದು. ಜೊತೆಗೆ ಪ್ಯಾಷನೇಟ್ ಆಗಿರಬೇಕು, ಅದನ್ನು ಮತ್ತೆ ಚಾಲೆಂಜಾಗಿ ತಗೊಳ್ಳೋವಂಥದ್ದು. ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವ್ ಪೀಪಲ್. ಈ ಸೋಲಿನ ಸಮಯದಲ್ಲಿ ಏನು ದರಿದ್ರ ಸಮಸ್ಯೆ ಅಂತ ಅಂದರೆ, ನಾವು ಗೆದ್ದಾಗ ನಮಗೆ ಬರೋ ಫೋನ್ ಕಾಲ್ಗಳು ಲಿಮಿಟೆಡ್ ಇರುತ್ತೆ. ಯಾಕೆಂದರೆ ಅಬ್ಸರ್ವ್, ಒಂದು ಸಕ್ಸಸ್ ಕಂಡ್ರಿ ನಿಮಗೆ 10 ಫೋನ್ ಬರ್ಬೋದು. ನೀವೇನಾದರೂ ಸೋತಿದ್ದೀರಾ ಅಂದರೆ ನಿಮ್ಮ ಫೋನಿಗೆ 100 ಫೋನ್ ಬರುತ್ತೆ, 10 ಟೈಮ್ಸ್. ಯಾಕೆಂದರೆ ಜನಕ್ಕೆ ಒಬ್ಬ ವ್ಯಕ್ತಿ ತನಗಿಂತ ಮೇಲೆ ಹೋಗ್ತಾ ಇದ್ದಾನೆ ಅಂತನೋ, ಅಥವಾ ತನ್ನ ಸಮಕ್ಕೆ ಬರ್ತಾ ಇದ್ದಾನೆ ಅಂತನೋ, ಅಥವಾ ತನ್ನ ಸಮಾಜದವನು ಕೈ ಬಿಟ್ಟು ಹೋಗ್ತಾ ಇದ್ದಾನೆ ಅಂತನೋ, ಇದನ್ನೆಲ್ಲ ಸಹಿಸ್ಕೊಳ್ಳೋ ಆ್ಯಟಿಟ್ಯೂಡು ಬಹಳಷ್ಟು ಜನಕ್ಕಿಲ್ಲ. ನಾನು ಅದೇ ಹೇಳ್ತಾ ಇರೋದು, ವೈ ಓನ್ಲಿ 2-3-4% ಸಕ್ಸಸ್ಫುಲ್, 96% ಯಾಕೆ ಫೇಲ್ಯೂರ್ ಆಗ್ತಾರೆ?
ಯು ಆರ್ ನಾಟ್ ದಟ್ 96%, ಯು ಆರ್ ದ 4% ಪೀಪಲ್. 4% ಪೀಪಲ್ ಹೇಗೆ ಥಿಂಕ್ ಮಾಡಬೇಕು ಅಂದರೆ, ಆ 4% ಥರದ ಪಾಸಿಟಿವ್ ಪೀಪಲ್ ನಿಮ್ಮ ಸುತ್ತಮುತ್ತ ಇಟ್ಕೋಬೇಕು. ಅದು ಜನ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಅಥವಾ ವಿಡಿಯೋಸ್ ಆಗಿರ್ಬೋದು, ಅಥವಾ ನೀವೆಲ್ಲೋ ಒಂದು ಹೋಗುವಂಥ ದೇವಸ್ಥಾನಗಳು, ಆ ಥರದ ಪಾಸಿಟಿವ್ ಪೀಪಲ್ಗಳ ಜೊತೆ ಹೋದಾಗ, ಮಸೀದ್ಗಳಿಗೋ ಚರ್ಚ್ಗಳಿಗೋ ಆ ಥರದನ್ನು ಬೆಳೆಸ್ಕೋಬೇಕು. ಐಸೋಲೇಟ್ ಆಗಿರಬಾರ್ದು. ಈ ಸಮಯದಲ್ಲಿ ನೀವು ಏಕಾಂತದಲ್ಲಿರೋದು ತುಂಬ ರಾಂಗ್. ಏಕಾಂತದಲ್ಲಿರೋಕ್ಕೆ ನಿಮ್ಮ ಪೇರೆಂಟ್ಸ್ಗಳಾಗಲಿ ಸ್ನೇಹಿತರಾಗಲಿ ಬಿಡಬಾರ್ದು. ಯಾವಾಗ ಒಬ್ಬ ವ್ಯಕ್ತಿ ಸೋತಾಗ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕೇ ಬೇಕು. ಅದು ಯಾರ್ದಿರುತ್ತೋ ಗೊತ್ತಿಲ್ಲ. ಸಮಾಧಾನ, ಮಾತಾಡಿಸೋದು, ಜೊತೆಗೆ ಸುತ್ತಾಡೋದು. ಒಂದು ಟ್ರಿಪ್ ಹೋಗ್ಬಿಡ್ರಿ, ಒಂದು 2 ದಿನ ಎಲ್ಲೋ ಹೆಣ್ಮಕ್ಳಿದ್ರೆ ಇಬ್ರಿಗೂ ಫ್ರೀ ಪಾಸ್ ಇದೆ ಕರ್ನಾಟಕದಲ್ಲಿ, ಒಂದೆಲ್ಲ 4-5 ದೇವಸ್ಥಾನಗಳು, ಒಂದು ಯಾವುದೋ ಪ್ರಕೃತಿ ತಾಣಗಳು ಹೋಗಿ ಬಂದುಬಿಡ್ರಿ. ಐಸೋಲೇಟ್ ಆಗಿರಬೇಡಿ, ಒಬ್ಬರೇ ಇರಬಾರ್ದು. ಆ್ಯಂಡ್ ನೆಕ್ಸ್ಟ್ ಈಗ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸ್ಟೇಜ್ಗಳು. ಇಷ್ಟೊತ್ತರೆಗೂ ಸಮಾಧಾನ ಮಾಡ್ಕೊಳ್ಳೋದಾಯಿತು. ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ನಾನು ಯಾಕೆ ಸೋತೆ ಅಂತ ಈಗ ಸ್ಟಾರ್ಟ್ ಆಗುತ್ತೆ. ಸೋತಿದ್ದನ್ನು ಒಪ್ಕೊಂಡಾಯಿತು, ಅಕ್ಸೆಪ್ಟ್ ಮಾಡಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಈ ಸೋಲಿಗೆ ಅವತ್ತು ಹೇಳಿದ್ವಿ ಪೇಪರ್ ಕಾರಣ, ಇನ್ಸ್ಟಿಟ್ಯೂಟ್ ಕಾರಣ, KEA ಕಾರಣ, KPSC ಕಾರಣ, UPSC ಕಾರಣ ಅಂತ. ಇನ್ನು ಮುಂದದಲ್ಲ, ನೀನೇ ಕಾರಣ ಅಂತ ಒಪ್ಕೋಬೇಕು. ಒಪ್ಕೊಂಡ ನಂತರ ಸೊಲ್ಯೂಷನ್ಸ್ಗಳನ್ನ ಹುಡುಕಬೇಕು. ಏನೇನು ನಾನು ಕರೆಕ್ಟ್ ಬಿಹೇವಿಯರ್ ಮಾಡಲ್ ನಾನೇನು ಚೇಂಜ್ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು. ಆ ನಂತರ ಒಂದು ಗೊತ್ತಿರಬೇಕು, ಎಲ್ಲದಕ್ಕೂ ನೀವೇ ಕಾರಣ ಅಲ್ಲ. ನೀವು ಸರಿಪಡಿಸ್ಕೋಬಹುದಾದ್ದನ್ನು ನೀವು ಸರಿಪಡಿಸ್ಕೋಬೋದು. ಔಟ್ ಆಫ್ ಯುವರ್ ಕಂಟ್ರೋಲ್ ಕೆಲವಿರುತ್ತೆ, ಅದು ನೀವು ಸರಿಪಡಿಸೋಕ್ಕಾಗೋದೇ ಇಲ್ಲ. ಈಗ ಒಂದು 2-3 ವರ್ಷ ಕರ್ನಾಟಕದ ಹುಡುಗರು ತುಂಬ ಸಫರ್ ಪಟ್ಟರು. ಅವರು ಎಷ್ಟೇ ಪ್ರಯತ್ನ ಮಾಡ್ಕೊಂಡು ಎಕ್ಸಾಮ್ಗೆ ಹೋದ್ರು, ಪೇಪರ್ ಔಟು, ಇನ್ನೊಂದು ಮತ್ತೊಂದು. ಅವರು ಎಷ್ಟೇ ಝೀಲ್ ಇಟ್ಕೊಂಡೋದ್ರು, ಅಲ್ಲಿ ಇನ್ನೇನೋ ಪ್ರಾಬ್ಲಮ್, ಪೇಪರೇ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ದಿಸ್ ಈಸ್ ಔಟ್ ಆಫ್ ಯುವರ್ ಕಂಟ್ರೋಲ್. ಈ ಥರ ಔಟ್ ಆಫ್ ಯುವರ್ ಕಂಟ್ರೋಲ್ ಬಗ್ಗೆ ತುಂಬ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಏನು ಸಾಧ್ಯ ಅದನ್ನು ಮಾತ್ರ ಮಾಡ್ಬೋದು. ಇದು ಒಂದು ಕ್ಲಾರಿಟಿ ಇರಬೇಕು.